ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಹೊರವಲಯದಲ್ಲಿ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಕೆಲವೆಡೆ ಮನೆಯ ಗೋಡೆ ಕುಸಿದಿವೆ. ವಿಜಯಪುರ ರಸ್ತೆಯಲ್ಲಿರುವ ಬನಶಂಕರಿ ತೋಟದ ಶ್ರೀಶೈಲ್ ರಾಮಪ್ಪ ಮಿರ್ಜಿ ಎಂಬ ರೈತನ ಮನೆಯ ಗೋಡೆ ಕುಸಿದಿದೆ. ಇದಲ್ಲದೆ ಮನೆ ಮುಂದೆ ಒಣಗಲು ಹಾಕಿದ್ದ 7 ಲಕ್ಷ ಮೌಲ್ಯದ ಈರುಳ್ಳಿ ಕೂಡ ನೀರು ಪಾಲಾಗಿದೆ. ಇನ್ನೋರ್ವ ರೈತ ಶೇಖರ್ ಮನೆಯ ಮೇಲ್ಚಾವಣಿ ಹಾರಿ ಹೋಗಿ ಹೊಲದಲ್ಲಿ ಬಿದ್ದಿದೆ. ಸರ್ಕಾರ ರೈತರಿಗೆ ಉಂಟಾದ ನಷ್ಟವನ್ನ ಭರಿಸಬೇಕೆಂದು ಹಾನಿಗೆ ಒಳಗಾದ ರೈತರು ಮನವಿ ಮಾಡಿದ್ದಾರೆ. ಬಿರುಗಾಳಿ ಸಮೇತ ಸುರಿದ ಧಾರಾಕಾರ ಮಳೆಗೆ ಸುಮಾರು 3 ಎಕರೆಯಲ್ಲಿ ಬೆಳೆದಿದ್ದ ಪಪ್ಪಾಯಿ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ಕೂಡ್ಲಿಗಿ ತಾಲೂಕಿನ ಕುಪ್ಪಿನಕೆರೆ ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಟಾವಿಗೆ ಬಂದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪರಂಗಿ ಹಣ್ಣಿನ ಬೆಳೆ ಕಳೆದುಕೊಂಡು ರೈತ ಕಂಗಾಲಾಗಿದ್ದಾನೆ. ಕಣ್ಮುಂದೆ ಬೆಳೆದು ನಿಂತಿದ್ದ ಪಪ್ಪಾಯಿ ಬೆಳೆ ಹಾಳಾಗಿದ್ದನ್ನ ಕಂಡು ರೈತ ಕಣ್ಣೀರು ಸುರಿಸ್ತಾ ಇದ್ದಾನೆ. ಇದೀಗ 10 ಲಕ್ಷಕ್ಕೂ ಅಧಿಕ ಹಾನಿಯಾಗಿದೆ. ಸೂಕ್ತ ಪರಿಹಾರ ಕೊಡುವಂತೆ ರೈತರು ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ. ರಾಜ್ಯಾದ್ಯಂತ ಬೇಸಿಗೆ ಮಳೆ ಅಬ್ಬರಿಸ್ತಾ ಇದ್ದು ಸತತ ಮಳೆ ಕಾರಣ ಟೊಮ್ಯಾಟೊ ದರ ಪಾತಾಳಕ್ಕೆ ಕುಸಿದಿದೆ. 1 ಕೆಜಿ ಟೊಮ್ಯಾಟೊ ಕೇವಲ 3 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದು ಟೊಮ್ಯಾಟೊವನ್ನ ಕೇಳೋರೇ ಗತಿ ಇಲ್ಲದಂತಾಗಿದೆ. ಹಾಕಿದ ಬಂಡವಾಳವೂ ಬರದ ಕಾರಣ ಬಳ್ಳಾರಿಯ ಹಲವೆಡೆ ಹೊಲದಲ್ಲೇ ಟೊಮ್ಯಾಟೊ ಬೆಳೆಯನ್ನ ನಾಶಪಡಿಸಲಾಗ್ತಾ ಇದೆ. ಬಳ್ಳಾರಿಯ ರೈತ ನಾಗರಾಜು 3 ಎಕರೆಯಲ್ಲಿ ಟೊಮ್ಯಾಟೊವನ್ನ ಬೆಳೆದಿದ್ರು. 1 ಎಕರೆಗೆ 70,000 ರೂಪಾಯಿ ಖರ್ಚು ಮಾಡಿ ಟೊಮ್ಯಾಟೊ ಬೆಳೆದಿದ್ರು. ಆದರೆ ಈಗ ಮಾರುಕಟ್ಟೆಯಲ್ಲಿ ಸೂಕ್ತ ದರ ಸಿಗದ ಹಿನ್ನೆಲೆ ಜಮೀನಿನಲ್ಲೇ ಟೊಮ್ಯಾಟೊ ಗಿಡಗಳನ್ನ ನಾಶಗೊಳಿಸಿದ್ದಾರೆ. ಟೊಮ್ಯಾಟೊ ಮಾತ್ರವಲ್ಲದೆ ಸತತ ಮಳೆಗೆ ಈರುಳ್ಳಿ ಬೆಳೆ ಸಹ ನೆಲಕಚ್ಚಿದ್ದು ಸೂಕ್ತ ಪರಿಹಾರ ನೀಡಬೇಕು ಅಂತ ಅನ್ನದಾತರು ಆಗ್ರಹಿಸಿದ್ದಾರೆ. ಗಿರಿಗಳ ನಗರಿ ಯಾದಗಿರಿಯಲ್ಲಿ ವರುಣ ಅಬ್ಬರಕ್ಕೆ ಭತ್ತದ ಬೆಳೆ ನೆಲಸಮವಾಗಿದೆ. ಹತ್ತಿಕುಣಿ ಗ್ರಾಮವೊಂದರಲ್ಲೇ 106 ಎಕರೆ ಭತ್ತದ ಬೆಳೆ ನಾಶವಾಗಿದ್ದು ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ. ಮುಂದಿನ ವಾರ ಭತ್ತ ಕಟಾವು ಮಾಡಿ ಭರ್ಜರಿ ಲಾಭ ಗಳಿಸುವ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಅನ್ನದಾತರ ಆಸೆಗೆ ಮಳೆರಾಯ ತಣ್ಣೀರೆರಚಿದ್ದಾನೆ. ಹತ್ತಿಕುಣಿ ಹಳ್ಳಿಯ ರೈತ ತಮ್ಮಣ್ಣ ಪ್ರತಿ ಎಕರೆಗೆ 30 ರಿಂದ 35 ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನ ಬೆಳೆದಿದ್ರು. 4 ತಿಂಗಳ ಬೆಳೆ ಇದೀಗ ಅಕಾಲಿಕ ಮಳೆಗೆ ಹಾಳಾಗಿ ಹೋಗಿದೆ. ಸಾಲಗಾರರಿಗೆ ಹೆದರಿ ವಲಸೆ ಹೋಗುವಂತಹ ಸ್ಥಿತಿ ಇದೆ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು ಅಂತ ರೈತ ತಮ್ಮಣ್ಣ ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.